ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹಾವೇರಿ ಜಿಲ್ಲೆಯಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಮದ್ಯ ಮಾರಾಟದಲ್ಲಿ ಭಾರೀ ಕುಸಿತ ಕಂಡು ಬಂದಿದ್ದು, ಎಕ್ಸ್ಪೈರಿ ಡೇಟ್ ಮುಗಿದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನು ಅಬಕಾರಿ ಇಲಾಖೆ ಧ್ವಂಸ ಮಾಡಿದೆ. ಅಷ್ಟಕ್ಕೂ ಮದ್ಯ ಮಾರಾಟ ಕಡಿಮೆಯಾಗಲು ಕಾರಣ ಡಬಲ್ ಇಫೆಕ್ಟ್. ಏನಿದು ಡಬಲ್ ಇಫೆಕ್ಟ್ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಮದ್ಯ ಮಾರಾಟದಲ್ಲಿ ಭಾರಿ ಕುಸಿತ ಕಂಡು ಬಂದಿದೆ. ಜಿಲ್ಲೆಯ ಮದ್ಯ ವ್ಯಾಪಾರದ ಇತಿಹಾಸದಲ್ಲೇ ಇದೊಂದು ದೊಡ್ಡ ಬೆಳವಣಿಗೆ ಅಂದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಮದ್ಯ ಮಾರಾಟ ಕುಸಿತ ಎಷ್ಟರ ಮಟ್ಟಿಗೆ ತಲುಪಿದೆ ಅಂದ್ರೆ, ಎಕ್ಸ್ಪೈರಿ ಡೇಟ್ ಮುಗಿದಿದ್ದ ಸುಮಾರು 76 ಲಕ್ಷ ಮೌಲ್ಯದ ಮದ್ಯವನ್ನ ಅಬಕಾರಿ ಇಲಾಖೆ ನೆಲಸಮ ಮಾಡಿದೆ. ಹಾವೇರಿ ಡಿಪೋದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 2803 ಬಿಯರ್ ಬಾಕ್ಸ್ಗಳನ್ನು ಸಿಬ್ಬಂದಿ ಧ್ವಂಸಗೊಳಿಸಿದ್ದಾರೆ. ಮೇಲ್ನೋಟಕ್ಕೆ ಇದು ಅಬಕಾರಿ ಇಲಾಖೆಗಾದ ನಷ್ಟ ಎನಿಸಿದ್ರೂ ಜನ ಜಾಗೃತರಾಗ್ತಿದ್ದಾರೆ ಎನ್ನುವುದಕ್ಕೆ ಇದು ಉತ್ತಮ ಉದಾಹರಣೆಯೇ ಸರಿ. ಮದ್ಯ ಮಾರಾಟ ಕಡಿಮೆ ಆಗುವುದಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಸಾಮಾನ್ಯವಾಗಿ ಜಾತ್ರೆ ಹಾಗೂ ಹಬ್ಬದ ಸಮಯದಲ್ಲಿ ಮದ್ಯ ಮಾರಾಟ ಗರಿಷ್ಠ ಮಟ್ಟದಲ್ಲಿ ನಡೆಯುತ್ತೆ. ಆದ್ರೆ ಈ ಬಾರಿ ಬಾರ್ ಮತ್ತು ವೈನ್ ಸ್ಟೋರ್ಗಳು ಖಾಲಿಯಾಗಿ ಕಂಡು ಬಂದ್ವು. ಇದಕ್ಕೆ ಪ್ರಮುಖ ಕಾರಣವಾಗಿ 2 ಅಂಶಗಳು ಕಾಣಿಸಿಕೊಂಡಿವೆ. ಮೊದಲನೇದಾಗಿ, ಹೋರಿ ಬೆದರಿಸುವ ಸ್ಪರ್ಧೆಗೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೊಳಿಸಿದ್ದು. ಈ ಬಾರಿ ಇಂತಹ ಸ್ಪರ್ಧೆಗಳು ಕೇವಲ ಬೆರಳೆಣಿಕೆಯಷ್ಟೇ ನಡೆದವು. ಎರಡನೇದಾಗಿ, ಜಿಲ್ಲೆಯ ಜಾತ್ರೆಗಳಲ್ಲಿ ವಿವಿಧ ಮಠಾಧೀಶರಿಂದ ನಡೆಸಲ್ಪಟ್ಟ ದುಶ್ಚಟ ಬಿಡಿ ಅಭಿಯಾನ ಜನರಲ್ಲಿ ಜಾಗೃತಿ ಮೂಡಿಸಿದೆ. ಗ್ರಾಮಕ್ಕೂ ತೆರಳಿ ಜೋಳಿಗೆ ಹಿಡಿದು ದುಶ್ಚಟ ತ್ಯಜಿಸುವಂತೆ ಕರೆ ನೀಡಿ ಸ್ವಾಮೀಜಿಗಳು ಕೈಗೊಂಡ ಈ ಅಭಿಯಾನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ದೊರಕಿದೆ. ಇದರ ಪರಿಣಾಮವಾಗಿ ಜನರಲ್ಲಿ ಮದ್ಯಪಾನ ಕಡಿಮೆ ಆಗಿದ್ದು, ಮದ್ಯ ಮಾರಾಟದಲ್ಲಿ ಗಣನೀಯ ಕುಸಿತ ಕಂಡುಬಂದಿದೆ. ಸುಮಾರು 75 ಹಳ್ಳಿಗಳನ್ನು ಪರಮ ಪೂಜ್ಯರು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು, 75 ಹಳ್ಳಿಗಳಲ್ಲಿ ಸಂಚರಿಸಿ ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ತಾವೆಲ್ಲ ನೋಡ್ತಾ ಇದ್ದೀರಿ. ಸುಮಾರು 45 ದಿನಗಳಿಂದ ಈಗ ಕಾರ್ಯಕ್ರಮ ಅತ್ಯಂತ ಸಾಂಗೋಪಾಂಗವಾಗಿ ಜರುಗಿ ಈಗ ಪ್ರವಚನ ಪ್ರಾರಂಭ ಆಗಿರುವಂಥದ್ದು. 75 ಹಳ್ಳಿಗಳ ಸಂಘಟನೆ ಮಾಡುವಂತಹ ಉದ್ದೇಶ ಏನು ಅಂದರೆ, ಈಗ ಎಲ್ಲ ಕಡೆಗೂ ಯುವಕರು ದಾರಿ ತಪ್ಪುತ್ತಾ ಇರುವಂಥ ಸಂದರ್ಭದಲ್ಲಿ, ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಯುವಕರಿಗೆ ಸನ್ಮಾರ್ಗವನ್ನು ತೋರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರು ಎಲ್ಲ ಪರಮ ಪೂಜ್ಯರನ್ನು, ಸಾಧಕ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರನ್ನು ಕರೆದುಕೊಂಡು ಪರಮ ಪೂಜ್ಯರು ಕೈಯಲ್ಲಿ ಒಂದು ಜೋಳಿಗೆಯನ್ನು ಹಿಡಿದು ಹಳ್ಳಿಗಳನ್ನು ಸಂಚಾರ ಮಾಡಿದರು. ಯಾಕೆ ಸಂಚಾರ ಮಾಡಿದರು ಅಂತಂದರೆ, ಮಕ್ಕಳು ಈಗ ಮಾದಕ ವ್ಯಸನಗಳಿಗೆ ಬಲಿಯಾಗಿ, ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಶರೀರದ ಸ್ವಾಸ್ಥ್ಯವನ್ನು, ಆತ್ಮಸ್ವಾಸ್ಥ್ಯವನ್ನು ಅವರು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಸದೃಢ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರು ಹಳ್ಳಿಗಳನ್ನು ಸಂಚರಿಸಿ ರೊಕ್ಕ ರೂಪಾಯಿ ಕಾಳು ಕಡಿಗಾಗಿ ಅವರು ಜೋಳಿಗೆಯನ್ನು ಹಿಡಿಯಲಿಲ್ಲ. ಅವರು ಭಕ್ತರು, ಯುವಕರು ತಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಯೊಳಗೆ ಹಾಕಲಿ ಅನ್ನುವಂಥ ಉದ್ದೇಶಕ್ಕಾಗಿ ಆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಇಡೀ ಕನ್ನಡ ನಾಡೇ ಪರಮ ಪೂಜ್ಯರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಜನರು ವ್ಯಸನಕ್ಕೆ ಬಲಿಯಾಗಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರ್ತಾರೆ. ಅಂಥವರ ಮಧ್ಯದಲ್ಲಿ ನಾವು ಜೋಳಿಗೆಯನ್ನು ಹಿಡಿದುಕೊಂಡು ಕುಡಿಯೋದು, ತಿನ್ನೋದು, ಸೇದೋದು, ಇಸ್ಪೇಟು, ಆಟ ಆಡೋದು, ಇಂಥ ಹಲವಾರು ಚಟಗಳಿಗೆ ಅಧೀನವಾಗಿರುವಂಥ ಈ ಆಧುನಿಕ ಚಟ, ಮೊಬೈಲ್ ಆಗಿರ್ಬೋದು, ಮತ್ತು ಬೇರೆ ರೀತಿಯಾದಂಥ ಬೆಟ್ಟಿಂಗ್ ವ್ಯವಸ್ಥೆ ಅಂಥದ್ದಾಗಿರ್ಬೋದು, ಇವುಗಳಿಗೆ ನಮ್ಮ ಯುವ ಜನತೆ ಬಲಿಯಾಗ್ತಾ ಇದೆ. ಅವರನ್ನು ಚಟಗಳಿಂದ ಮುಕ್ತಗೊಳಿಸಿ ಅವರನ್ನು ಸದೃಢ ವ್ಯಕ್ತಿಗಳನ್ನಾಗಿ, ಸದೃಢ ಭಾರತದ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ನಮ್ಮ ಎಲ್ಲ ಯುವ ಸನ್ಯಾಸಿಗಳ ತಂಡ ಬಹಳ ಅಪರೂಪವಾದಂಥ ಒಂದು ಜನಜಾಗೃತಿಯನ್ನು ಮೂಡಿಸ್ತಾ ಇದೆ. ಜನಜಾಗೃತಿ ಮತ್ತು ನಿಯಂತ್ರಣ ಕ್ರಮಗಳು ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದಕ್ಕೆ ಇದು ರಾಜ್ಯಕ್ಕೆ ಮಾದರಿಯಾಗಬಹುದಾದ ಉದಾಹರಣೆಯಾಗಿದೆ. ಒಂದೆಡೆ ಮದ್ಯ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ ಅನಿಸಿದ್ರೂ ಮತ್ತೊಂದೆಡೆ ಸಮಾಜದಲ್ಲಿ ಉತ್ತಮ ಬದಲಾವಣೆಯ ಸಂಕೇತ ಕಾಣಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆ ಪಡುವ ವಿಚಾರ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.